ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿರೋ ನಟಿ ರನ್ಯಾ ರಾವ್ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಇಂದು ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಈ ವೇಳೆ ರನ್ಯಾ ರಾವ್ ಪರ ಹಿರಿಯ ವಕೀಲ ಕಿರಣ್ ಜವಾಳಿ ವಾದ ಮಂಡಿಸಿದರು. ರನ್ಯಾ ಬೆಂಗಳೂರಿನ ವಾಸಿ, ಆಕೆಯ ಪಾಸ್ಪೋರ್ಟ್ ಡಿಆರ್ಐ ಬಳಿ ಇದ್ದು ದೇಶ ಬಿಡಲು ಹೇಗೆ ಸಾಧ್ಯ? ಇದನ್ನೆಲ್ಲ ಪರಿಗಣಿಸಿ ಷರತ್ತುಗಳನ್ನು ವಿಧಿಸಿಯಾದರೂ ಜಾಮೀನು ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ಪ್ರಜ್ವಲ್ ಬೇಲ್ ಅರ್ಜಿ ವಿಚಾರಣೆ ನಡೆದ ಬಳಿಕ ಎಸ್ಐಟಿಗೆ ನೋಟಿಸ್ ಜಾರಿಗೊಳಿಸಿದೆ. ದೂರುದಾರ ಮಹಿಳೆಯನ್ನ ಪ್ರತಿವಾದಿಯನ್ನಾಗಿಸಲು ಅರ್ಜಿದಾರರಿಗೆ ಸೂಚಿಸಿದೆ. ಏಪ್ರಿಲ್ 7ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಇಟ್ಟಿಗೆಗೆ ಚಿನ್ನದ ಪಾಲಿಶ್ ಮಾಡಿ ಮಾರಾಟಕ್ಕೆ ಯತ್ನಿಸಿದ ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಿಹಾರದ 3 ಆರೋಪಿಗಳಾದ ರವಿಕುಲ್ಲಾ ಇಸ್ಲಾಂ, ಇದೀಶ್ ಅಲಿ, ಅನ್ವರ್ ಹುಸೇನ್ ಅನ್ನ ಬಂಧಿಸಲಾಗಿದೆ. ಮನೆ ಪಾಯ ಹಾಕುವಾಗ ಚಿನ್ನದ ನಿಧಿ ಸಿಕ್ಕಿದೆ ಎಂದಿದ್ದ ಆರೋಪಿಗಳು ಚಿನ್ನದ ಬೆಲೆಗಿಂತ ಅರ್ಧ ಬೆಲೆಗೆ ಚಿನ್ನ ಕೊಡ್ತೇವೆ ಎಂದಿದ್ರು. ಆರೋಪಿಗಳಿಂದ 970 ಗ್ರಾಂ ನಕಲಿ ಚಿನ್ನ, 1 ವಾಹನ, 3 ಮೊಬೈಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಹೊಸ ಕಾರು, ಆಟೋ, ಬೈಕ್ ಖರೀದಿಸಬೇಕು ಅನ್ನೋರಿಗೆ ಮುಂದಿನ ತಿಂಗಳಿಂದ ಶಾಕ್ ತಟ್ಟಲಿದೆ. ಮುಂದಿನ ತಿಂಗಳಿಂದ ವಾಹನಗಳ ಖರೀದಿ ಮೇಲೆ 3 ರಿಂದ 40 ಸಾವಿರದವರೆಗೆ ದರ ಹೆಚ್ಚಳವಾಗಲಿದೆ. ಉಕ್ಕಿನ ದರ ಹೆಚ್ಚಳದಿಂದ ಎಲ್ಲಾ ವಾಹನ ತಯಾರಿಕಾ ಕಂಪನಿಗಳು ದರ ಏರಿಕೆಗೆ ತೀರ್ಮಾನಿಸಿವೆ. 1 ಲಕ್ಷದ 2 ವೀಲರ್ ಖರೀದಿಸಿದ್ರೆ 2 ರಿಂದ 3 ಸಾವಿರ, 2 ಲಕ್ಷ ರೂಪಾಯಿ ವಾಹನ ಖರೀದಿಸಿದ್ರೆ 5 ರಿಂದ 6 ಸಾವಿರ, ಹೀಗೆ ವಾಹನಗಳ ಬೆಲೆ ಹೆಚ್ಚಾದಂತೆ ದರವು ಏರಿಕೆಯಾಗಲಿದೆಯಂತೆ. ದೊಡ್ಡ ಮಟ್ಟದಲ್ಲಿ ವಾಹನಗಳ ಬೆಲೆ ಜಾಸ್ತಿ ಆಗುತ್ತೆ. ಇದರಲ್ಲಿ ಮಾರುತಿಯವರು 4% ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಟಾಟಾದವರು 3% ಮಾಡ್ತಾ ಇದ್ದಾರೆ, ಬೇರೆ ಮಹೀಂದ್ರದವರು ಕೂಡ 3% ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳಿಲ್ಲದೆ ಸತತ 5ನೇ ಬಾರಿಗೆ ಬಿಬಿಎಂಪಿ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಒಪ್ಪರ್ ಕೊಟ್ಟಿದ್ದ ಸರ್ಕಾರ ಇದೀಗ ಪಾಲಿಕೆ ಬಜೆಟ್ ಮೇಲೆ ನಿರೀಕ್ಷೆ ಗರಿಗೆದರುವಂತೆ ಮಾಡಿದೆ. ಸದ್ಯ ಇದೇ ತಿಂಗಳ 27ನೇ ತಾರೀಕು ಪಾಲಿಕೆ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ಪಾಲಿಕೆ ಅಧಿಕಾರಿಗಳು ಹಾಗೂ ಬೆಂಗಳೂರಿನ ಶಾಸಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದರು. ಈ ಬಾರಿ ಬಜೆಟ್ ಗಾತ್ರ ಬರೋಬ್ಬರಿ 18,000 ಕೋಟಿ ದಾಟುವ ನಿರೀಕ್ಷೆ ಇದೆ.